Hello everyone, welcome to Sanmargaha classes. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಧ್ಯಾಯದ 1ನೇ ಪ್ರಶ್ನೆಯನ್ನ ಗಮನಿಸಿ. ಶೂನ್ಯವಲ್ಲದ ಸಹಗುಣಕ ಹೊಂದಿರುವ ಋಣಾತ್ಮಕವಲ್ಲದ ಪೂರ್ಣಾಂಕ ಘಾತಸೂಚಿ ಹೊಂದಿರುವ ಚರಾಕ್ಷರಗಳನ್ನೊಳಗೊಂಡ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪದಗಳಿಂದಾದ ಬೀಜೋಕ್ತಿಯು. ಸೊ ಆಯ್ಕೆಯನ್ನ ಗಮನಿಸಿದ್ರೆ ಎ ಏಕಪದೋಕ್ತಿ, ಬಿ ದ್ವಿಪದೋಕ್ತಿ, ಸಿ ತ್ರಿಪದೋಕ್ತಿ, ಡಿ ಬಹುಪದೋಕ್ತಿ. ಸೊ ಇಲ್ಲಿ ಬಹುಪದೋಕ್ತಿ ಅಂದ್ರೆ ಚರಾಕ್ಷರಗಳು, ಸಹಗುಣಕಗಳು ಮತ್ತು ಘಾತಗಳನ್ನ ಒಳಗೊಂಡಿರುವಂತಹ ಗಣಿತದ ಒಂದು ರೂಪ. ಸೊ ಇದರ ಪ್ರಮುಖ ನಿಯಮ ಏನು? ಸೊ ಪದಗಳು ಹೇಗಿರ್ಬೇಕು? ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪದಗಳನ್ನ ಹೊಂದಿರಬಹುದು. ಸೊ ಘಾತಾಂಕಗಳು ಹೇಗಿರ್ಬೇಕು? ಚರಾಕ್ಷರಗಳ ಘಾತಗಳು ಯಾವಾಗ್ಲೂ ಋಣಾತ್ಮಕವಲ್ಲದ ಪೂರ್ಣಾಂಕಗಳಾಗಿರ್ಬೇಕು. ಸೊ ಅಂದ್ರೆ 0, 1, 2, 3. ಸೊ ಈ ರೀತಿ. ಸೊ ಉದಾಹರಣೆಗೆ ಚಿತ್ರವನ್ನ ಗಮನಿಸಿದ್ರೆ ನೋಡಿ, ಇಲ್ಲಿ 3x² + 2x + 5. ಸೊ ಇದು ಒಂದು ಬಹುಪದೋಕ್ತಿಯಾಗಿದೆ. ಯಾಕಂದ್ರೆ ಇಲ್ಲಿ x ಎಂಬುದು ಚರಾಕ್ಷರ ಆಗಿದೆ, 3 ಮತ್ತು 2. ಸೊ ಇದೇನ್ ಹೇಳಿ? ಸಹಗುಣಕಗಳು. ಸೊ ಇಲ್ಲಿ 5 ಏನ್ ಹೇಳಿ? ಸ್ಥಿರಾಂಕ ಆಗತ್ತೆ. ಓಕೆ, ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಸೊ ಇಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪದಗಳಿಂದ ಆದ ಬೀಜೋಕ್ತಿಯನ್ನ ನಾವು ಬಹುಪದೋಕ್ತಿ ಅಂತ ಕರಿತೇವೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಡಿ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.